ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಸೊ ಇವತ್ತು ನಾನು ಏನ್ ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಒಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಯಾಕಂದ್ರೆ ನಾನು ಯಾವತ್ತು ಬರೀ ಪ್ರಾಪರ್ ಕುಕಿಂಗ್ ನಾನು ನಿಮ್ ಜೊತೆ ವಿಡಿಯೋನ ಯಾವ್ದು ಶೇರ್ ಮಾಡಿಲ್ಲ. ಸೊ ಇವತ್ತು ಅದನ್ನ ಮಾಡೋಣ ಅಂತ ಅನ್ಕೊಂಡೆ. ಅಂಡ್ ಇವತ್ತು ನಾನು ತುಂಬಾ ಹೆವಿ ರೆಸಿಪಿ ಏನ್ ಶೇರ್ ಮಾಡಕ್ ಹೋಗ್ತಾ ಇಲ್ಲ. ಒಂದು ಸಿಂಪಲ್ ಆಗಿರುವಂತಹ ನಮ್ಗೆ ಹೊರಗಡೆ ಸಿಗುವಂತಹ ರೋಲ್ಸ್ ಇರುತ್ತಲ್ಲ, ರೋಲ್ ಅಂದ್ರೆ ಚಿಕನ್ ರೋಲ್, ಎಗ್ ರೋಲ್, ಪನ್ನೀರ್ ರೋಲ್, ತುಂಬಾ ವೆರೈಟಿ ಆಫ್ ಕಾಟಿ ರೋಲ್ ಸಿಗುತ್ತೆ, ಕೋಲ್ಕತ್ತಾ ರೋಲ್ಸ್. ಸೊ ಅದನ್ನ ನನಗ್ ತುಂಬಾ ಇಷ್ಟ. ಸೊ ಆ ತರದನ್ನ ಇವತ್ತು ಮನೇಲಿ ಮಾಡಿ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ. ಅಫ್ಕೋರ್ಸ್ ಇದು ಆನ್ಲೈನ್ ಅಲ್ಲಿ ತುಂಬಾ ವೈರಲ್ ಆಗಿರುವಂತ ಒಂದು ರೆಸಿಪೀಸ್ ಇದು. ಅಂದ್ರೆ ಎಷ್ಟೊಂದು ಮಿಲಿಯನ್ಸ್ ಆಫ್ ವ್ಯೂಸ್ ಇದೆ ಈ ರೆಸಿಪೀಸ್ಗೆ. ಸೊ ಹಾಗಾಗಿ ಇವತ್ತು ನಾನು 2 ಟೈಪ್ಸ್ ಆಫ್ ರೋಲ್ ಮಾಡ್ತಾ ಇದ್ದೀನಿ. ಒಂದು ಪನ್ನೀರ್ ರೋಲ್, ಇನ್ನೊಂದು ಎಗ್ ರೋಲ್. ಸೊ ಲೆಟ್ಸ್ ಸಿ ಅದ್ರ ಟೇಸ್ಟ್ ಹೇಗಿರುತ್ತೆ. ನಮ್ಗೆ ಹೊರಗಡೆ ಸಿಗೋ ತರ ರೋಲ್ ತರ ಇರುತ್ತೆ ಅದ್ರ ಟೇಸ್ಟ್. ವಿಲ್ ಫೈಂಡ್ ಔಟ್. ಸೊ ಮೊದಲು ನಾನು ಪನ್ನೀರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ರೆಡಿ ಮಾಡ್ಕೊಳ್ಳೋಕೆ ಮೊದಲು ಒಂದು 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕರ್ಡ್, ಇನ್ನು ಸ್ವಲ್ಪ ಲೆಮನ್. ಇದಕ್ಕೆ ಇವಾಗ ಪನ್ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ಪನ್ನೀರ್ ಮತ್ತೆ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಯೂಸ್ ಮಾಡಿರೋ ವೆಜಿಟೇಬಲ್ಸ್ ಕ್ಯಾಪ್ಸಿಕಮ್, ಈರುಳ್ಳಿ, ಕ್ಯಾರೆಟ್ ಅಂಡ್ ಟೊಮೆಟೊ. ನಿಮ್ಗೆ ಏನಾದರೂ ಬೇರೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ತವಾ ಬಿಸಿ ಮಾಡಿ ಅದರಲ್ಲಿ ಪರೋಟನ ಬೇಯಿಸ್ಕೊಳ್ಳೋಣ. ಇವಾಗ ವೆಜಿಟೇಬಲ್ಸ್ ಸಾಟೆ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಆವಾಗಲೇ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ ಹಾಕ್ತಾ ಇದ್ದೀನಿ, ಕ್ಯಾಪ್ಸಿಕಮ್, ಸ್ವಲ್ಪ ಟೊಮ್ಯಾಟೊ ಅಂಡ್ ಕ್ಯಾರೆಟ್. ಇದಕ್ಕೆ ನಾನು ಸ್ವಲ್ಪ ಶೆಜ್ವಾನ್ ಸಾಸ್ ಆಡ್ ಮಾಡ್ತಾ ಇದ್ದೀನಿ. ಪನ್ನೀರ್ ರೋಲ್ ಮಾಡೋದಕ್ಕೆ ಒಂದು ಪರೋಟ ತಗೊಂಡಿದ್ದೀನಿ. ಅಂಡ್ ನಾವು ಆವಾಗಲೇ ಪ್ರಿಪೇರ್ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಇದರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಚಪ್, ಸ್ವಲ್ಪ ಚಿಲ್ಲಿ ಸಾಸ್, ಅಂಡ್ ನಿಮ್ಗೆ ಮೇಯೋನೀಸ್ ಬೇಕು ಅಂತಂದ್ರೆ ಯೂಸ್ ಮಾಡ್ಕೊಳ್ಬೋದು. ಇವಾಗ ಎಗ್ ರೋಲಿಗೆ ನಾವು ಪ್ರಿಪೇರ್ ಮಾಡಿರೋ ವೆಜಿಟೇಬಲ್ಸ್ ಹಾಕೋಣ. ಟೊಮೆಟೊ ಕೆಚಪ್, ಚಿಲ್ಲಿ ಸಾಸ್, ಸ್ವಲ್ಪ ಮೇಯೋನೀಸ್. ಓಕೆ, ಮೈಕ್ ಇಲ್ಲಿಡ್ತೀನಿ ಸೊ ದಟ್ ಇಬ್ರದ್ದು ವಾಯ್ಸ್ ರೆಕಾರ್ಡ್ ಆಗಲಿ. ಇಲ್ಲಿ ಎರಡು ರೋಲ್ ಇದೆ. ಇದು ಪನ್ನೀರ್ ರೋಲ್ ಅಂಡ್ ಇದು ಎಗ್ ರೋಲ್. Paneer roll, egg roll. Yeah. So I want you to taste and tell me Which is better? which is better. Is it like जो बाहर मिलता है वैसा? Sorry,
ಹೊರಗಡೆ ಸಿಗುತ್ತಲ್ಲ ಶಾಪ್ ಅಲ್ಲಿ ಆ ತರ ಇದೆಯಾ ಅಥವಾ ಹೌ ಇಸ್ ಇಟ್? ಟೆಲ್ ಮಿ ದ ಟೇಸ್ಟ್ ಬಿಕಾಸ್ ಐ ಹ್ಯಾವ್ ಆಲ್ಸೋ ನಾಟ್ ಟೇಸ್ಟೆಡ್. ये एग रोल है. हाँ? Tissue. Tissue you want? I also want tissue. Ready. This is paneer roll. Expression है ಇಲ್ಲ ಮುಖದ ಮೇಲೆ ಏನು? Paneer is better. Paneer is better. But how is the taste? Both are good. Both are good. Honest opinion ನಾನು ಒಬ್ಳೆ ಕೊಡೋದು. Honest opinion 80% just like market. 20% still remain. ದಟ್ ಇಸ್ ಓಕೆ. ಅಷ್ಟಂತೂ ಮನೇಲಿ ಮಾಡಿರೋ ತರ ಇರ್ಬೇಕು, ಇಲ್ಲಾಂದ್ರೆ ಗೆಸ್ಟ್ ಏನಾದ್ರು ಮಾಡ್ಕೊಟ್ರೆ ಹೊರಗಡೆಯಿಂದ ತರಿಸಿದಾಳೆ ಅಂತ. हो गया ना? अभी तो रिकॉर्ड करते रहोगे जो कि मैं नंगे घूमूं पीछे. ಪನ್ನೀರ್ ಆಕ್ಚುಲಿ ಚೆನ್ನಾಗಿದೆ, ಯಾಕಂದ್ರೆ ಪನ್ನೀರ್ನ ನಾವು ತುಂಬಾ ಅಂದ್ರೆ ಏನೇನೋ ಹಾಕಿ ಮ್ಯಾರಿನೇಟ್ ಮಾಡಿದ್ವಲ್ಲ, ಮಸಾಲೆ ಎಲ್ಲ ಹಾಕಿ, ಸೊ ತುಂಬಾ ಚೆನ್ನಾಗಿದೆ. ಎಗ್ ರೋಲ್ ಲೆಟ್ಸ್ ಸಿ. ಐ ಥಿಂಕ್ ಎಗ್ ರೋಲ್ಗೆ ನಾನು 2 ಎಗ್ ಹಾಕ್ಬೇಕಿತ್ತಂತ. ಕಿಚನ್ ಇಂದ ಸೌಂಡ್ ಬರ್ತಾ ಇದ್ರೆ ಅದನ್ನ ಇಗ್ನೋರ್ ಮಾಡಿ, ಪಿಯೂಷ್ ಅದೇನೋ ಮಾಡ್ತಾ ಇದ್ದಾರೆ. ಸೊ 2 ರೋಲು ತಿಂದೆ. ಐ ಮೀನ್ ನನ್ಗೆ ಫೇವ್ರೇಟ್ ಮೋಸ್ಟ್ಲಿ ನನ್ಗೆ ಪನ್ನೀರ್ ರೋಲ್ ಜಾಸ್ತಿ ಇಷ್ಟ ಆಯ್ತು. ಎಗ್ ರೋಲ್ ಅಲ್ಲಿ ಏನಂದ್ರೆ ಅದು 2 ಎಗ್ ಹಾಕ್ಲೇಬೇಕಿತ್ತು, ಯಾಕಂದ್ರೆ ತುಂಬಾ ದೊಡ್ಡದಿದೆ ಅಲ್ವಾ ಪರೋಟ. ಸೊ 2 ಎಗ್ ಹಾಕಿದ್ರೆ ಇನ್ನ ಜಾಸ್ತಿ ಚೆನ್ನಾಗಿರುತ್ತೆ. ಬಟ್ ಇದ್ರಲ್ಲಿ ಶೆಜ್ವಾನ್ ಸಾಸ್ ಇರೋದ್ರಿಂದ ಎಗ್ ರೋಲ್ ಅಲ್ಲಿ ಅದ್ರದ್ದು ಒಂಥರ ಹೊರಗಡೆ ಟೇಸ್ಟೇ ಬರ್ತಾ ಇದೆ. ಅಂಡ್ ಪನ್ನೀರ್ ರೋಲ್ ಕೂಡ ಅಷ್ಟೇ, ಹೊರಗಡೆ ಟೇಸ್ಟ್ ಪಿಯೂಷ್ ಹೇಳಂಗೆ ಒಂದು 80% ಇದೆ ಎರಡರಲ್ಲೂ ಕೂಡ. ಬಟ್ ಮನೇಲಿ ಮಾಡಿರೋಂತ ಒಂದು ಹಿಂಟ್ ಆಫ್ ಟೇಸ್ಟ್ ಕೂಡ ಇದೆ. ಸೊ ಬೇಸಿಕಲಿ 2 ಚೆನ್ನಾಗಿದೆ. ಅಂಡ್ 2 ಮಾಡುವಷ್ಟರಲ್ಲಿ ಐ ಥಿಂಕ್ ನನ್ಗೆ ಒಂದು ½ an hour ಏನದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದನ್ನ ಸೇರಿಸಿ ಕೂಡ ½ an hour ಅಷ್ಟೇ ನನಗೆ ಟೈಮ್ ಹಿಡಿದಿದ್ದು. ಸೊ ಐ ಥಿಂಕ್ ಇಟ್ಸ್ ಪ್ರಿಟಿ ಈಸಿ ಮಾಡೋದಕ್ಕೆ ಅಂಡ್ ಟೇಸ್ಟಿ ಕೂಡ. ಮಕ್ಳಿಗೆ ಏನಾದ್ರು ವೆಜಿಟೇಬಲ್ಸ್ ಏನಾದ್ರು ತಿನ್ಸ್ಬೇಕಂತ ಅಂದ್ರೆ ಇದನ್ನ ಮಾಡಿ ತಿನ್ಸಿ, ಅಫ್ಕೋರ್ಸ್ ಆರಾಮಾಗಿ ತಿಂತಾರೆ. ಅಂಡ್ ಮೇಲ್ಗಡೆದು ಪರೋಟ ನೀವು ಚೇಂಜ್ ಮಾಡ್ಕೋಬಹುದು, ವೀಟ್ ಪರಾಟ ಯೂಸ್ ಮಾಡ್ಬೋದು, ಅಥವಾ ರೋಟಿ ಯೂಸ್ ಮಾಡ್ಬೋದು, ಚಪಾತಿ ಯೂಸ್ ಮಾಡ್ಕೋಬಹುದು, ಏನಾದ್ರು ಯೂಸ್ ಮಾಡ್ಕೋಬಹುದು. ಫೈನಲ್ ವರ್ಡಿಕ್ಟ್ ಇಷ್ಟೇನೆ. ತುಂಬಾ ಚೆನ್ನಾಗಿತ್ತು ಅಂಡ್ ಹೊರಗಡೆ ತರ ಟೇಸ್ಟ್ ಕೂಡ ಇತ್ತು. ಅಂಡ್ ರೆಸಿಪಿ ಮಾಡೋದು ತುಂಬಾನೇ ಈಸಿ ಆಗಿತ್ತು. ಸೊ ಐ ಥಿಂಕ್ ನಾನು ಜಾಸ್ತಿ ಮಾಡಕ್ಕೆ ಇದನ್ನ ಟ್ರೈ ಮಾಡ್ತೀನಿ ಇನ್ಮೇಲಿಂದ, ಯಾಕಂದ್ರೆ ಕ್ವಿಕ್ ಆಗುತ್ತೆ, ತುಂಬಾ ಈಸಿ ಆಗಿತ್ತು, ತುಂಬಾ ಟೇಸ್ಟಿ ಆಗಿ ಕೂಡ ಇದೆ, ಹೆಲ್ದಿ ಆಪ್ಷನ್. ಅಷ್ಟೇ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ನಿಮಗೆ ಯಾವ ತರದ್ ನೀವು ಟ್ರೈ ಮಾಡಿ ನೋಡಿ. ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಏನ್ ಹೇಳ್ತಾ ಇದ್ದೆ, ಓಕೆ, ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಲೆಟ್ ಮಿ ನೋ, ನೀವೇನಾದ್ರು ಟ್ರೈ ಮಾಡಿದ್ರೆ ನನಗೆ ಕಾಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ರೆಸಿಪಿ ಅಂತ. ಅಂಡ್ ಇವತ್ತಿನ ವಿಡಿಯೋಗೆ ಅಷ್ಟೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅಂಡ್ ಕಾಮೆಂಟ್ ಮಾಡಿ ಹೇಳಿ ನಾನು ಬೇರೆ ಯಾವ್ದಾದ್ರು ರೆಸಿಪಿ ಟ್ರೈ ಮಾಡ್ಬೇಕಾ. ಅಂಡ್ ಏನಾದ್ರು ಲಿಂಕ್ ಇದ್ರೆ, ನನ್ಗೆ ಏನಾದ್ರು ಟ್ರೈ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ಲಿಂಕ್ ನ ನನ್ಗೆ ಕಾಮೆಂಟ್ ಅಲ್ಲಿ ಶೇರ್ ಮಾಡಿ. ಅದು ಸೀರೆ ವಿಡಿಯೋಸ್ ಆಗಿರ್ಬೋದು, ಅಥವಾ ರೆಸಿಪೀಸ್ ಆಗಿರ್ಬೋದು, ಅಥವಾ ಚಾಲೆಂಜ್ ವಿಡಿಯೋಸ್ ಆಗಿರ್ಬೋದು, ಏನಾದ್ರೂ ಸರಿ ಅದನ್ನ ಕಾಮೆಂಟ್ ಅಲ್ಲಿ ಶೇರ್ ಮಾಡಿ. ಅಂಡ್ ನನ್ನ ಚಾನೆಲ್ಗೆ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತ ಇವಾಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀನಿ. ಅಂಡ್ ಈ ರಿಂಗ್ಸ್ ಬಂದು ನಾನು ಮೀಶೋನ ತಗೊಂಡಿದ್ದು, ಇದೆಲ್ಲ ಅನ್ವಾಂಟೆಡ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೀನಿ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್. Yummy it is.